ಹೆಲೋ ನಮಸ್ತೆ ಎಲ್ಲರೂ ಆರಾಮಿದ್ದೀರಲ್ಲ. ಮಾರ್ನಿಂಗ್ ಅಂತೂ ಸಿಕ್ಕಾಬಟ್ಟೆ ಲೇಸಿಯಾಗಿ ಸ್ಟಾರ್ಟ್ ಆಯ್ತಪ್ಪ. ಆದರೂ ಒಂದು ಕ್ಯಾಬೇಜ್ ಕತೆ ಹೇಳ ನಿಮಗೆ ಹೇಳ್ತೀನಿ ಕೇಳಿ. ಏನು ಅಂದರೆ ಅಡುಗೆ ಮನೆಗೆ ಹೋದ್ನಾ, ಚಪಾತಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡೆ. ಅದಾದಮೇಲೆ ಪಲ್ಯ ಮಾಡೋಣ ಅಂತ ಹೋದ್ನಾ, ಯಾರೋ ಅಳ್ತಾ ಇದ್ರು. ಯಾರು ಅಂತ ನೋಡಿದ್ರೆ ಫ್ರಿಜ್ಜಿಂದ ಸೌಂಡ್ ಬರ್ತಿತ್ತು ಕಣ್ರಿ. ಅದಕ್ಕೆ ಫ್ರಿಜ್ ತೆಗೆದ್ನಾ, ನಮ್ಮ ಕ್ಯಾಬೇಜ್ ಅಳ್ತಾ ಇತ್ತು. ಯಾಕಪ್ಪ ಅಂತ ಕೇಳೋದಕ್ಕೆ 4 ದಿನ ಆಯಿತು ನಾನು ತಂದು, ನೀನು ಅಡುಗೆನೇ ಮಾಡಿಲ್ಲ ಅಂತ ಅಳ್ತಾ ಇತ್ತಲ್ವ. ಅದಕ್ಕೆ ತೊಗೊಂಡು ಹೆಚ್ಕೊಂತ ತದಾಸ್ತಲ್ಲಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟೆ ಕಣ್ರಿ. ಅಯ್ಯೋ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಟೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ, ಈರುಳ್ಳಿ ಹಾಕ್ಕೊಂಡ, ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅಳ್ತಾ ಇತ್ತಲ್ಲ ನನ್ನ ಕ್ಯಾಬೇಜು, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ನ. ಇನ್ನೂ ಅಳ್ತಾ ಇತ್ತು. ಯಾಕಪ್ಪ ಅಂತ ಕೇಳಿದೆ. ಅದಕ್ಕೆ ಹೇಳ್ತು, ನೀನೇನು ಮಸಾಲೆನೇ ಹಾಕಿಲ್ಲ ಅಂತ. ಅಯ್ಯೋ ಹೌದಲ್ಲ ಅಂತ ಹೇಳ್ಬಿಟ್ಟು ಅಂತೇಳಿ ನಮ್ಮ ಕ್ಯಾಬೇಜಿಗೆ ಸಮಾಧಾನ ಮಾಡಿ ಎಲ್ಲ ಮಸಾಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಹೇಳಿ, ಸ್ವಲ್ಪ ಉಪ್ಪು ಹಾಕಿದ್ನ, ಸ್ವಲ್ಪ ಅರಿಶಿನ ಹಾಕಿದ್ನ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ನಮ್ಮ ಗರಂ ಮಸಾಲ ಉಳಿದಿತ್ತಲ್ಲ ಅದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಹೇಳಿ, ನೀರಿನ ಅಂಶ ಎಲ್ಲ ಹೋಗ್ಬೇಕಾಗಿತ್ತಲ್ಲ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಾಗೆ ನೋಡಿ ನಮ್ಮ ಮಸಾಲೆ ಎಲ್ಲ ಎಷ್ಟು ಚೆಂದ ಕಲರ್ ಬಿಡ್ಕೊಂತಲ್ವಾ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ. ಅದಾದಮೇಲೆ ಏನು ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು ಕಣ್ರಿ. ಸೂಪರಾಗಿ ಗಮ್ ಅಂತ ಇತ್ತು. ಅದಾದಮೇಲೆ ನಮ್ಮ ಚಪಾತಿ ಹಿಟ್ಟು ನೋಡಿದೆ. ಚಪಾತಿ ಹಿಟ್ಟು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಸಣ್ಣ ಬಿಲ್ಲೆ ಮಾಡಿಕೊಂಡು, ಅದಾದಮೇಲೆ ಹಿಟ್ಟು ಹಚ್ಕೊಂಡು ಉದ್ದಕ್ಕೆ ಸ್ಟಾರ್ಟ್ ಮಾಡ್ದ. ಮಧ್ಯೆ ಕೈಡೆ ಬಂತು. ಯಾಕೆ ಪಾಪ ನಮ್ಮ ಅಳ್ತಾ ಇತ್ತಲ್ಲ ಕ್ಯಾಬೇಜು, ಆ ಸ್ಟಫಿಂಗ್ ಇದ್ರೊಳಗೆ ಹಾಕ್ಕೊಂಡು ಯಾಕೆ ನಾನು ಪರೋಟ ಮಾಡಬಾರ್ದು ಅಂತ ಅಂದ್ಕೊಂಡ. ಮತ್ತು ನಮ್ಮ ಸ್ಟಫಿಂಗ್ ತೊಗೊಂಡು ಚಪಾತಿ ಹಿಟ್ಟು ಮಧ್ಯಕ್ಕೆ ಹಾಕಿ ರೋಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಮ್ಮ ಕ್ಯಾಬೇಜಿಗೆ ಖುಷಿ ಆಯಿತು ನಗಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದು ನಗ್ತಲ್ಲ ಅಂತ ನನಗೆ ಸಮಾಧಾನ ಆಯಿತು ಕಣ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂದಂತೂ ಚಪಾತಿ ರೌಂಡೇ ಬರಲ್ಲ ಕಣ್ರಿ. ನಿಮ್ದು ಬರುತ್ತಾ? ಕಮೆಂಟಲ್ಲಿ ಹೇಳಿಪ್ಪ. ಹಂಗೂ ಹಿಂಗೂ ಪ್ರಯತ್ನ ಪಟ್ಟು ರೌಂಡಾಗಂತೂ ಲಟ್ಟಿಸ್ಕೊಂಡೆ. ಅದಾದಮೇಲೆ ನಮ್ಮ ಹಂಚನ್ನ ಕಾಯಕ್ಕಿಟ್ಟು ನಮ್ಮ ಪರೋಟನ ಹಂಚ ಮೇಲೆ ಹಾಕ್ಕೊಂಡು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಎರಡೂ ಸೈಡು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ನಮ್ಮ ಕ್ಯಾಬೇಜ್ ಪರೋಟ ರೆಡಿ ಆಗುತ್ತೆ. ಬೆಣ್ಣೆ ಹಾಕ್ಕೊಳ್ಳಿಪ್ಪ, ಕಂಜೂಸಿ ಮಾಡಬೇಡಿ. ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ. ಹಾಗೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕಣ್ರಿ. ರೆಡಿ ಆದಮೇಲೆ ಬಿಸಿ ಪರೋಟ ಜೊತೆ ಚಟ್ನಿ, ರಾಯ್ತ ಮತ್ತು ಈರುಳ್ಳಿ ಇಟ್ಟು ಕೊಡಿಪ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಸೂಪರಾಗಿದೆ ಅಂತೇಳಿ 2 ಪರೋಟ ಬದಲು 4 ಪರೋಟ ತಿಂದು ಥಮ್ಸಪ್ ಹೇಳ್ತಾರೆ. ಮತ್ತೆ ಮುಂದಿನ ಅಡುಗೆ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.